ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಶಶಿಕುಮಾರ್ ಜೀವನದ ಕತೆ ಗೊತ್ತಾ? ಸುರದ್ರೂಪಿ ಹೀರೋ ಬದುಕು ಹಾಳಾಗಿದ್ದು ಹೇಗೆ? ಶಶಿಕುಮಾರ್ ಮುಖಕ್ಕೆ ಲೈಟ್ ಬಿಟ್ಟು ಅಪಘಾತ ಮಾಡಿಸಿದ್ರಾ? ಅಥವಾ ಕುಡಿದ ಮತ್ತಿನಲ್ಲಿ ಕಾರು ಅಪಘಾತ ನಡೆದಿತ್ತಾ? ಎಸ್ಟಿ ಸಮುದಾಯದ ಈ ನಟನ ರಾಜಕೀಯ ಬದುಕು ಏನಾಯ್ತು? ಇವರ ಕುಟುಂಬ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1965ರ ಡಿಸೆಂಬರ್ 2ರಂದು ಜನನ. ಜಿ.ಆರ್. ಶಶಿಕುಮಾರ್ 1965ರ ಡಿಸೆಂಬರ್ 2ರಂದು ಬೆಂಗಳೂರಿನ ಸೇಂಟ್ ಮೇರಿಸ್ ಆಸ್ಪತ್ರೆಯಲ್ಲಿ ಜನಿಸಿದ್ರು. ತಂದೆ ರಾಜ್ ಪ್ರಕಾಶ್, ತಾಯಿ ರಾಜೇಶ್ವರಿ. ಆಂಧ್ರ ಮೂಲದ ಈ ಕುಟುಂಬ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ನೆಲೆಸಿತ್ತು. ಶಶಿಕುಮಾರ್ಗೆ ಇಬ್ಬರು ತಂಗಿಯರು ಕೂಡ ಇದ್ರು. ಕಾಟನ್ಪೇಟೆ ಏರಿಯಾ ಸರಿ ಇರಲಿಲ್ಲ. ಮಗ ಹಾಳಾಗ್ತಾನೆ ಅಂತ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಇವರದ್ದು ಎಸ್ಟಿ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ಶಶಿಕುಮಾರ್ ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾದಲ್ಲಿ ಆಸಕ್ತಿ ಹೊಂದಿದ್ರು. ಅದರಲ್ಲೂ ಅಣ್ಣಾವ್ರ ಸಿನಿಮಾಗಳನ್ನು ಮಿಸ್ ಮಾಡದೆ ನೋಡ್ತಿದ್ರು. ಸಿನಿಮಾ ಡೈಲಾಗ್ಗಳನ್ನು ಕೂಡ ಮನೆಯಲ್ಲಿ ಬಂದು ಹೇಳ್ತಿದ್ರಂತೆ. ಆರಂಭದಲ್ಲಿ ಶಶಿಕುಮಾರ್ಗೆ IPS ಆಫೀಸರ್ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ತಂದೆ ಓದಿಗೆ ಒತ್ತು ನೀಡಿದ್ರು. ಶಶಿಕುಮಾರ್ ಹೆಚ್ಚು ಓದ್ಲಿಲ್ಲ. PUCಗೆ ತಮ್ಮ ಶಿಕ್ಷಣವನ್ನ ಎಂಡ್ ಮಾಡಿದ್ರು ಶಶಿಕುಮಾರ್. ಸಿನಿಮಾ ಬದುಕಿಗೆ ಶಶಿಕುಮಾರ್ ಎಂಟ್ರಿ. ಫಿಲಂ ಫೀಲ್ಡ್ನಲ್ಲಿ ಬದುಕು ಕಟ್ಕೋಬೇಕು ಅಂದ್ಕೊಂಡ ಶಶಿಕುಮಾರ್ ಅದರತ್ತ ಫುಲ್ ಟೈಮ್ ಗಮನ ಹರಿಸಿದ್ರು. 1985ರಲ್ಲಿ ಪ್ರೇಮ ಪಂಜರ ಅನ್ನೋ ಫಿಲ್ಮಲ್ಲಿ ಆಕ್ಟಿಂಗ್ ಮಾಡಿದ್ರು. ಆದರೆ ಆ ಸಿನಿಮಾ ರಿಲೀಸ್ ಆಗಲೇ ಇಲ್ಲ. ಆದರೆ 1989ರಲ್ಲಿ ಯುದ್ಧಕಾಂಡ ಸಿನಿಮಾದಲ್ಲಿ ವಿಲನ್ ರೋಲ್ನಲ್ಲಿ ನಟಿಸಿದ್ರು. ಅದೇ ಟೈಮಲ್ಲಿ ಚಿರಂಜೀವಿ ಸುಧಾಕರ್ ಸಿನಿಮಾದಲ್ಲೂ ನೆಗೆಟಿವ್ ರೋಲ್ನಲ್ಲಿ ಬಣ್ಣ ಹಚ್ಚಿದ್ರು. ಆದರೆ ಮೊದಲಿಗೆ ಚಿರಂಜೀವಿ ಸುಧಾಕರ್ ಸಿನಿಮಾನೇ ರಿಲೀಸ್ ಆಯಿತು. ಆದರೂ ಯುದ್ಧಕಾಂಡ ಸಿನಿಮಾದಲ್ಲಿನ ಆಕ್ಟಿಂಗ್ ಶಶಿಕುಮಾರ್ಗೆ ದೊಡ್ಡ ಹೆಸರು ತಂದುಕೊಡ್ತು. ಸುಪ್ರೀಂ ಹೀರೋ ಆಗಿದ್ದ ಹೇಗೆ ಶಶಿ? ಆರಂಭದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಶಶಿಕುಮಾರ್ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡ್ರು. ಅಂಬರೀಷ್, ಶಿವರಾಜ್ ಕುಮಾರ್, ಅನಂತ್ ನಾಗ್, ಶಂಕರ್ ನಾಗ್ ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡ್ರು. 1990ರಲ್ಲಿ ಶಶಿಕುಮಾರ್ಗೆ ಪೊಲೀಸ್ ಹೆಂಡತಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಅವಕಾಶ ಸಿಕ್ತು. ಅಲ್ಲಿಂದ ಶಶಿಕುಮಾರ್ ದಾರಿಯೇ ಬದಲಾಯಿತು. ಸ್ಯಾಂಡಲ್ವುಡ್ನಲ್ಲಿ ಚಾಕ್ಲೇಟ್ ಹೀರೋ, ಡ್ಯಾನ್ಸಿಂಗ್ ಕಿಂಗ್, ಸುಪ್ರೀಂ ಹೀರೋ ಅಂತಲೇ ಫೇಮಸ್ ಆದ್ರು. 1980ರ ದಶಕದಲ್ಲಿ ಇವರು ಎಷ್ಟು ಬ್ಯುಸಿ ನಟ ಆಗಿದ್ರು ಅಂದರೆ ಸತತ 6 ವಾರಗಳ ಕಾಲ ನಿರಂತರವಾಗಿ ಇವರ ಹೊಸ ಸಿನಿಮಾಗಳು ರಿಲೀಸ್ ಆಗಿದ್ವು. ಎಲ್ಲವೂ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದ್ವು. ಅಷ್ಟರ ಮಟ್ಟಿಗೆ ಶಶಿಕುಮಾರ್ ಹವಾ ಸ್ಯಾಂಡಲ್ವುಡ್ನಲ್ಲಿತ್ತು. ಅದರಲ್ಲೂ ಇವರು ಮಾಡ್ತಿದ್ದ ಡ್ಯಾನ್ಸ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇತ್ತು. ಬದುಕು ಬದಲಿಸಿತು ಕಾರು ಅಪಘಾತ. ಆ ರಾತ್ರಿ ನಿಜಕ್ಕೂ ನಡೆದಿದ್ದೇನು ಗೊತ್ತಾ? ತುಂಬಾ ಸ್ಪೀಡಾಗಿ ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಶಿಖರ ಏರ್ತಿದ್ದ ಶಶಿಕುಮಾರ್ ಜಸ್ಟ್ 7-8 ವರ್ಷಗಳಲ್ಲಿ 75 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು. ಹೀಗಿರ್ಬೇಕಾದ್ರೆ ಅವರ ಬದುಕಲ್ಲಿ ಆ ದಿನ ಬಂತು. 1998ರ ಜುಲೈ 31ರ ರಾತ್ರಿ ಶಶಿಕುಮಾರ್ ಕಾರು ಅಪಘಾತವಾಯಿತು. ಸ್ಟೇರಿಂಗ್ ಬಡಿದು ಮುಖದಲ್ಲಿ ಗಾಯವಾಯಿತು. ಮೂಗು ಮುರಿಯಿತು. ಮೊಣಕಾಲಿಗೂ ಕೂಡ ದೊಡ್ಡ ಗಾಯವಾಯಿತು. ಡಾಕ್ಟರ್ಸ್ ಸತತ 8 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಒಂದು ಹಂತಕ್ಕೆ ಸರಿ ಮಾಡಿದ್ರು. ಆದರೆ ಸ್ಫುರದ್ರೂಪಿಯಾಗಿದ್ದ ಶಶಿಕುಮಾರ್ ಮುಖದ ಶೇಪೇ ಬದಲಾಗಿತ್ತು. ಈ ಬಗ್ಗೆ ಮಾತನಾಡೋ ಶಶಿಕುಮಾರ್, ಅಂದು ರಾತ್ರಿ ನಾನು ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ಬರ್ತಿದ್ದೆ. ಮಳೆ ಬರ್ತಿತ್ತು. ಆಗ ನನ್ನ ಮಗಳು ಕಾಲ್ ಮಾಡಿ ಐಸ್ ಕ್ರೀಮ್ ತಗೊಂಡು ಬನ್ನಿ ಅಂದ್ಲು. ಹಾಗೆ ಬರ್ತಿದ್ದಾಗ ಸಡನ್ ಆಗಿ ನನ್ನ ಮುಖದ ಮೇಲೆ ಲೈಟ್ ಬಿತ್ತು. ಪದೇ ಲೈಟ್ ಮುಖಕ್ಕೆ ಬಿದ್ದಿದ್ರಿಂದ ನನಗೆ ದಾರಿಯೇ ಕಾಣಿಸ್ಲಿಲ್ಲ. ಸ್ಟೇರಿಂಗ್ ಬಲಕ್ಕೆ ತಿರುಗಿಸ್ದೆ. ನನಗೆ ಅಷ್ಟೇ ಗೊತ್ತಿರೋದು. ಪ್ರಜ್ಞೆ ಬಂದಾಗ ಆಸ್ಪತ್ರೆಯಲ್ಲಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಆ ಲೈಟ್ ಬಿಟ್ಟಿದ್ಯಾರು, ಏನ್ ಕತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪತ್ರಕರ್ತ ಗಣೇಶ್ ಕಾಸರಗೋಡು ಹೇಳಿದ್ದೇನು? ಆ ಕಾಲದ ಖ್ಯಾತ ಪತ್ರಕರ್ತ ಗಣೇಶ್ ಕಾಸರಗೋಡು ಶಶಿಕುಮಾರ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಈ ಅಪಘಾತದ ಬಗ್ಗೆ ಅವರು ಬೇರೆನೇ ಹೇಳ್ತಾರೆ. ಆಗೆಲ್ಲ ಶಶಿಕುಮಾರ್ಗೆ ತುಂಬಾ ಕುಡಿತದ ಹುಚ್ಚಿತ್ತು. ಅದೇ ರೀತಿ ಅಂದು ರಾತ್ರಿ ಕೂಡ ಶಶಿಕುಮಾರ್ ಕುಡಿದಿದ್ರು. ಫುಲ್ ಟೈಟ್ ಆಗಿ ಕಾರು ಡ್ರೈವ್ ಮಾಡ್ಕೊಂಡು ಬಂದಿದ್ರು.
ಆದರೆ ಕಂಟ್ರೋಲ್ ತಪ್ಪಿ ಈ ಅಪಘಾತವಾಯ್ತು ಅಂತ ಖುದ್ದು ಶಶಿಕುಮಾರ್ ಗಣೇಶ್ ಕಾಸರಗೋಡು ಬಳಿ ಹೇಳ್ಕೊಂಡಿದ್ರಂತೆ. ಆದ್ರೆ ಈ ವಿಚಾರ ಮುಚ್ಚಿಡಲು ಪತ್ರಿಕೆಗಳಿಗೆ ಮಗಳು ಐಸ್ ಕ್ರೀಮ್ ತರೋಕೆ ಹೇಳಿದ ಕತೆ ಹೇಳಿದ್ರು ಅಂತ ಗಣೇಶ್ ಕಾಸರಗೋಡು ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಗಣೇಶ್ ಕಾಸರಗೋಡು ಹೇಳ್ತಿರೋದು ಸತ್ಯಾನ, ಶಶಿಕುಮಾರ್ ಹೇಳ್ತಿರೋದು ನಿಜಾನ ಅನ್ನೋದು ದೇವರಿಗೆ ಗೊತ್ತು. ಅಪಘಾತದ ಬಳಿಕ ಆಗಿದ್ದೇನು? ಅಪಘಾತ ಆದ್ಮೇಲೆ ಶಶಿಕುಮಾರ್ಗೆ ಸಿನಿಮಾ ಆಫರ್ಗಳು ಕಡಿಮೆ ಆದ್ವು. ಸುಪ್ರೀಂ ಹೀರೋ ಆಗಿ ಮಿಂಚಿದ್ದ ಶಶಿಕುಮಾರ್ ಅವಕಾಶಗಳಿಲ್ಲದೆ ಕುಗ್ಗಿ ಹೋದ್ರು. ಒಳ್ಳೆಯ ದಿನಗಳಲ್ಲಿ ಜೊತೆಗಿದ್ದು ತಿಂದಿದ್ದ ಸ್ನೇಹಿತರೆಲ್ಲ ದೂರ ದೂರ ಹೋದ್ರು. 10,000 ರೂಪಾಯಿ ಸಹಾಯ ಮಾಡೋಕ್ಕೂ ಹಿಂದೆ ಮುಂದೆ ನೋಡಿದ್ರು. ಕೊನೆಗೆ ಫೋನ್ ರಿಸೀವ್ ಮಾಡೋದೇ ಬಿಟ್ಬಿಟ್ರು. ಇದಾದ್ಮೇಲಂತೂ ಶಶಿಕುಮಾರ್ ಡಿಪ್ರೆಷನ್ಗೆ ಒಳಗಾಗ್ಬಿಟ್ರು. ಆಗ ವಿಷ್ಣುವರ್ಧನ್ ಅಭಿನಯದ 5 ಜನ ಹೀರೋಗಳಿರೋ ಹಬ್ಬ ಸಿನಿಮಾದಲ್ಲಿ ಶಶಿಕುಮಾರ್ಗೆ ಆಕ್ಟಿಂಗ್ ಮಾಡೋ ಚಾನ್ಸ್ ಸಿಕ್ತು. ಈ ಸಿನಿಮಾ ಸೂಪರ್ ಹಿಟ್ ಆಗಿ ಶಶಿಕುಮಾರ್ ಕರಿಯರ್ ಮತ್ತೆ ಶುರುವಾಯ್ತು. ನಂತರವೂ ಹಲವು ಸಿನಿಮಾಗಳಲ್ಲಿ ನಟಿಸಿ ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿ ಸ್ಥಾನ ಪಡ್ಕೊಂಡ್ರು. ಒಟ್ಟಾರೆಯಾಗಿ ಶಶಿಕುಮಾರ್ ಕನ್ನಡದಲ್ಲಿ 120ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಇನ್ನು ತೆಲುಗಿನಲ್ಲಿ 7, ತಮಿಳಿನಲ್ಲಿ 1 ಸಿನಿಮಾ ಮಾಡಿದ್ದಾರೆ. ಇವರ 20ಕ್ಕೂ ಹೆಚ್ಚು ಸಿನಿಮಾಗಳು 100 ದಿನ ದಾಟಿ ಓಡಿವೆ. ಶಶಿಕುಮಾರ್ ರಾಜಕೀಯ ಜೀವನ. 1999ರಲ್ಲಿ ಶಶಿಕುಮಾರ್ ಶೂಟಿಂಗ್ ಸೆಟ್ನಲ್ಲಿದ್ರು. ಆಗ ಜೆಡಿಯುನಲ್ಲಿದ್ದ ಮಾಜಿ ಸಿಎಂ JH ಪಟೇಲರಿಂದ ಕರೆ ಬಂತು. ಮುಂದಿನ ಲೋಕಸಭೆ ಚುನಾವಣೆಗೆ ನೀವು ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ. ಅದಕ್ಕೆ ಮರು ಮಾತನಾಡದೆ ಶಶಿಕುಮಾರ್ ಓಕೆ ಅಂದ್ಬಿಟ್ರು. ಆ ಚುನಾವಣೆಯಲ್ಲಿ ಗೆದ್ದು ಸಂಸದರೂ ಆದ್ರು. 2006ರಲ್ಲಿ ಕಾಂಗ್ರೆಸ್ ಸೇರಿ 2008ರ ವಿಧಾನಸಭೆ ಚುನಾವಣೆಯಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತ್ರು. ನಂತರ JDS ಸೇರಿ 2018ರಲ್ಲಿ ಹೊಸದುರ್ಗ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಜನ ಕೈ ಹಿಡಿಯಲಿಲ್ಲ. 2022ರಲ್ಲಿ ಬಿಜೆಪಿ ಸೇರಿದ್ದಾರೆ. ಇವರು ಚಿತ್ರದುರ್ಗ ಸಂಸದರಾಗಿದ್ದಾಗ ಮಾಡಿದ ಕೆಲಸಗಳನ್ನು ಈಗಲೂ ಅಲ್ಲಿನ ಜನ ನೆನಿತಾರೆ. ಶಶಿಕುಮಾರ್ ಕುಟುಂಬ ಮತ್ತು ಆಸ್ತಿ. 1993ರ ಜೂನ್ 11ರಂದು ಶಶಿಕುಮಾರ್ ಸರಸ್ವತಿ ಅನ್ನೋರನ್ನ ಮದುವೆ ಆದ್ರು. ಅದ್ದೂರಿಯಾಗಿ ನಡೆದ ಮದುವೆಗೆ ಸ್ಯಾಂಡಲ್ವುಡ್ನ ಎಲ್ಲಾ ಸ್ಟಾರ್ಸ್ ಬಂದಿದ್ರು. ದಂಪತಿಗೆ ಐಶ್ವರ್ಯ ಮತ್ತು ಆದಿತ್ಯ ಅನ್ನೋ ಮಕ್ಕಳಿದ್ದಾರೆ. ಆದಿತ್ಯ ಕೂಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹಲವು ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಿದ್ದಾರೆ. ಇನ್ನು ಶಶಿಕುಮಾರ್ 2018ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ತಮ್ಮ ಆಸ್ತಿ ಘೋಷಿಸಿಕೊಂಡಿದ್ರು. ಆಗ ಇವರ ಹತ್ರ 8,74,00,000 ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಫ್ರೆಂಡ್ಸ್, ಇದು ಸ್ಯಾಂಡಲ್ವುಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.